ನನ್ನ ಹೆಸರು ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಅಂತ ಒಬ್ಬರು ಅಂದ್ರು. ಇನ್ನೊಬ್ಬರು ಕೋಪ ಬಂದ್ಬಿಡ್ತು, ಏಯ್ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಇನ್ನೊಬ್ರು ಅಂದ್ರು. ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಆ ಶಿವ ಮತ್ತು ರಾಮ ಇಬ್ಬರು ಸೇರಿ 30 ಕೋಟಿ ಇಟ್ಟಿದ್ದೀರ. ಓ ಸರಿ ಇಟ್ಟಿದ್ದೆಷ್ಟು? 154 ಕೋಟಿ ಮಠಮಾನ್ಯಗಳಿಗೆ, ಮಠ ಮತ್ತು ದೇವಾಲಯಗಳಿಗೆ ವಿಶೇಷ ಸಹಾಯಧನ. ಎಲ್ಲಿ? ಶಿವರಾಜ, ರಾಜ, ಶಿವನಿಗೆ ರಾಜ. ಶಿವನು ಇದ್ದಾನೆ, ರಾಮನು ಇದ್ದಾನೆ, ಆಂಜನೇಯನು ಇದ್ದಾನೆ. ನಿಮ್ಮಲ್ಲಿ ಯಾರಿದ್ದಾರೆ ಹೇಳಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ. ಯಾರಿದ್ದಾರೆ ನಿಮ್ಮಲ್ಲಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ. ಹೇಳ್ರಿ, ಮಠ ಮಂದಿರಗಳಿಗೆ ಪಂಗನಾಮ ಇಟ್ಟಿರೋದು ಅದಕ್ಕೆ. ಹಿಂದೆ ಅದಕ್ಕೆ ಪಂಗನಾಮ ಇಟ್ಟಿರೋದು. ಹೇಳ್ತೀನಿ, ಒಂದೆರಡು ನಿಮಿಷ ಸರ್. ಹಿಂದೆ 100 ಕೋಟಿ ಆಂಜನೇಯದ್ರಿಗೆ ಕೊಟ್ರು. 1 ರೂಪಾಯಿ ದುಡ್ಡು ಖರ್ಚಾಗ್ಲಿಲ್ಲ. ನಾನು ಈ ಸದ್ಯ ಜಿಲ್ಲಾ ಮಂತ್ರಿ. ನೀನು ಇಟ್ಟಿದ್ಯಾ? ಇನ್ನೂ ಖರ್ಚು ಮಾಡಿಲ್ಲ. ಇಲ್ಲ, ಖರ್ಚು ಮಾಡಲ್ಲ ಸರ್, ದುಡ್ಡೇ ಕೊಟ್ಟಿಲ್ಲ. ಬೇರೆ ಏನ್ ಮಾಡಿದ್ರಿ ಅಂದ್ರೆ, ಅಂಜನಾದ್ರಿ 100 ಕೋಟಿ ಕೊಟ್ಟಿವಂತ ಬೆಳಗಾವದ ಪೋಸ್ಟರ್ ಹಚ್ಚಿದ್ರಿ. ಕೊಪ್ಪಳ ಜಿಲ್ಲೆದಾಗ ಗಂಗಾವತಿಯ ಪೋಸ್ಟರ್ ಹಚ್ಚಲಿಲ್ಲ. ನೀವು ಎಲ್ಲಿ ಹಚ್ಚಿದ್ರಿ? ಬೆಳಗಾವದಾಗ ಹಚ್ಚಿದ್ರಿ. ಅಲ್ಲಿ ಬೆಳಗಾವದವ್ರಿಗೆ ಗೊತ್ತಿಲ್ಲಲ್ಲ ಅಂಜನಾದ್ರಿ 100 ಕೋಟಿ ಕೊಟ್ರ ಅಂತ ಬೆಳಗಾವದವ್ರ ಅಂತಾರ. ನಾವು ಕೊಪ್ಪಳದವರು ನಾವೇ ಹುಡುಕಾಕತ್ತೀವಿ. 100 ಕೋಟಿನಿಲ್ಲ, ಏನಿಲ್ಲ, ಚಂಬಿಲ್ಲ. ಅಲ್ಲೇ ಈ 3 ನಾಮ ಅಲ್ಲೇ ಇದ್ದಿದ್ದು. ಈಗ ನಾವು ಈ ಬಜೆಟ್ನೊಳಗೆ 100 ಕೋಟಿ ಕೊಟ್ಟಿದ್ದೀವಿ. ಮತ್ತೆ ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದ ಬಗ್ಗೆ. ಸರ್ ಇಲ್ಲ ಸರ್, ಅವ್ರು ಹೇಳಿದಾರೆ. ಇನ್ನೇ 1 ಸೆಕೆಂಡ್, ಇನ್ನೊಂದು ಕೇಳಿ ಸರ್. 1 ಸೆಕೆಂಡ್. ವಿರೋಧ ಪಕ್ಷದ ನಾಯಕರು ನೀವೆಲ್ಲ ಸೀನಿಯರ್, ನಾವೆಲ್ಲ ಯುವಕರಿಂದ ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನನಗೆ. ಸರ್ ಇನ್ನೂ ಒಂದು ಹೇಳಿದ್ರಿ, ಹಿಂದುಳಿದ ವರ್ಗದೊಳಗ 3 ವರ್ಷ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ಪೇ ಕೊಟ್ಟಿಲ್ಲ. 3 ವರ್ಷ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ನೀವು. ನಾವು ಅದನ್ನ ಈ ವರ್ಷ ಸ್ಕಾಲರ್ಶಿಪ್ 3 ವರ್ಷ ಪ್ಲಸ್ 4ನೇ ವರ್ಷಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿವಿ. ಇದು ಯಾರ್ದು ಕೆಲಸ? ಅದು ಒಂದು. ಇಲ್ಲ, ನೀವು ಇದೀರಿ. ನಾನು ಕಾರ್ಮಿಕ ಇಲಾಖೆ ಇದು ಸತ್ಯ. ಕಾರ್ಮಿಕ ಇಲಾಖೆ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡ್ಲಿಲ್ಲ. 3 ವರ್ಷ ಸಾಹಿತಿಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನೀವು. ಅಲ್ಲ ರೀ, 3 ವರ್ಷ ಪ್ರಶಸ್ತಿ ಕೊಟ್ಟಿಲ್ಲ. ನಾವು 3 ವರ್ಷ ಪ್ಲಸ್ ಈ ವರ್ಷ ಸೇರಿ 4 ವರ್ಷದ ಪ್ರಶಸ್ತಿ ನಾವು ಕೊಟ್ಟಿವಿ. ನೀವು ಹೇಳ್ತಾ ಇರೋದು 3 ವರ್ಷದ ಹಿಂದಿಂದ ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ನಾವು ಕೊಟ್ಟಿವಿ, ನಾವು ಕೊಟ್ಟಿವಿ ಸರ್. ನೀವು ತರಿಸಿ. ಇಲ್ಲ, ನಾನು ಡಾಕ್ಯುಮೆಂಟ್ ಸಮೇತ 2 ಇಲಾಖೆ ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನಿಮ್ ವಿಚಾರ, ನಮ್ಗ ಸುಳ್ಳು ಟ್ರೈನಿಂಗ್ ಕೊಟ್ಟಿಲ್ಲ ಸರ್. ಖರ್ಗೆ ಸಾಹೇಬ್ರೆ, ನಿಮ್ಗೆ ಸುಳ್ಳು ಟ್ರೈನಿಂಗ್ ಕೊಟ್ರ ಹಂಗ ನಮ್ಮ ಲೀಡರ್ ಸತ್ಯ ಹೇಳ್ರಿ ಅಂತ ಹೇಳ್ತಾರೆ ನಮ್ಮ ನಾಯಕರು. ನಮ್ಮ ಲೀಡರ್ ಕೊಡ್ಬೇಕಾದ್ರೆ ಎಷ್ಟು ಬಜೆಟ್ ಇರ್ಬೇಕು? ನಿಮ್ ಬಜೆಟ್ ಎಷ್ಟೈತೆ ನೋಡ್ಕೋರಿ. ಇಲ್ಲ ಸರ್, ಸ್ವಲ್ಪ ಗೊತ್ತಾಗಬೇಕು. ಈಗ ಅವ್ರ 2 ವರ್ಷ ಕೋವಿಡ್ ಪೀರಿಯಡ್ ಇತ್ತು, ಅದ್ರಲ್ಲಿ 2 ವರ್ಷ ಕೋವಿಡ್ ಪೀರಿಯಡ್ ಕೊಟ್ಟಿಲ್ಲ. ಅವ್ರು ಸುಳ್ಳು ಹೇಳೋದು ಟ್ರೈನಿಂಗ್ ಕೊಟ್ಟಾರ. ನಮ್ಮ ನಾಯಕರು ಸುಳ್ಳು ಹೇಳೋ ಟ್ರೈನಿಂಗ್ ಕೊಟ್ಟಿಲ್ಲ. ಸುಳ್ಳು ನಿಮ್ಮ ಬೋವಿ ನಿಗಮಕ್ಕೂ ಕೊಟ್ಟಿಲ್ಲ. ಕೊಟ್ಟಿಲ್ಲ. ನಿಮ್ಮ ಬೋವಿ ನಿಗಮಕ್ಕೂ ಇಂದಿನ ಸ್ವಲ್ಪ ನಿಮ್ ಲೆಜಿಸ್ಲೇಟಿವ್ ಪಾರ್ಟಿ ಇದು ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ. 1 ನಿಮಿಷ ಸರ್, 1 ನಿಮಿಷ. ಈಗ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ಯೋಜನೆಗಳ ಬಗ್ಗೆ ನೀವು ರಿಂದ 700 ಕೋಟಿ ಕಾಮಗಾರಿ ಇದೆ, ಅದನ್ನು ಕೊಡ್ಸೋಣ ದಯವಿಟ್ಟು. ಆಯ್ತು, ಇದೆಲ್ಲ ಕಾಗದ ನಿಮ್ಮ ಹತ್ರ ದಯವಿಟ್ಟು ಕೊಡ್ಸೋಣ. ಹೇಗ್ ಬಂತು ಇದು? ಸಿಎಂ ವಿವೇಚನಾ ಕೋಟ ಕರೆಕ್ಟಾ ಸರ್? ನಿನ್ನ ಅದೇ ಕೇಳ್ತಾ ಇದ್ದೀನಿ ನಾನು. ಸಿಎಂ ಹೆಂಗೆ 500-600 ಕೋಟಿ ರೂಪಾಯಿ ಬಂತು ಹೇಳಿ.
ದಯವಿಟ್ಟು ಹೇಳಿ. ಅಧ್ಯಕ್ಷರೇ. ಹೇಗ್ ಬಂತು 500 ಕೋಟಿ ರೂಪಾಯಿ ನಿಮ್ಗೆ? ಹೇಳಿ, ನಾನು ಯಾವ account? ಎದ್ದೇಳಿ, ಎದ್ದೇಳಿ, ಹೇಳಿ. ದುಡ್ಡು ಕೊಡ್ಲಾರ್ದ ಹೇಳಿ, ಯಾವ ಯಾವ ಕಾವ್ಯವು? ಇಲ್ಲ, ಹೇಳಿ ಸರ್. 50-54 ಎಷ್ಟು, 30-54 ಎಷ್ಟು? ಅವಾಗ Finance ಅಲ್ಲಿ pass ಆಗಿ ಎಷ್ಟಿದೆ? CM ವಿವೇಚನಾ ಕೋಟಾನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತದ್ವಿರುದ್ಧವಾಗಿ ಎಷ್ಟು ಬಂದಿದೆ ಹೇಳಿ. 500 ಕೋಟಿ ರೂಪಾಯಿ ಜಸ್ಟಿಫೈ ಮಾಡ್ಲಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ಅಲ್ಲಿ ವಿರೋಧ ಪಕ್ಷದ ನಾಯಕ ದೇವಾಲಯಗಳಿಗೆ ಇದು ಒಂದು ಕೊಟ್ಟಿರುವಂತದ್ದು ಕೂತ್ಕೊಂಡು ಹೇಳಿದ್ದೀನಿ. ಕೂತ್ಕೊಂಡು ಹೇಳಿದ್ದೀನಿ. ಹೇಳ್ಬೇಕು ಸರ್. ಹೇಳಿ, ಹೇಳಿ, ವಿರೋಧ ಪಕ್ಷದ ನಾಯಕ ಒಂದ್ ನಿಮಿಷ ಕುಂದ್ರಿ. ಅವ್ರು ಹೇಳಿ. ಕೂತ್ಕೊಳ್ಳಪ್ಪ. ಹೇಳ್ಬೇಕು ನೀವು. ಅದು 500 ಕೋಟಿ ಹೇಳ್ಬೇಕು ಸರ್, ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಅದು ಅರ್ಧ ಗಂಟೆ ಚರ್ಚೆಗೆ ಅದಕ್ಕೆ ಕೊಡೋಣ. ಯಾರು ಬೊಮ್ಮಾಯಿ ಅವರು ಕೊಟ್ಟಿರೋದು, ಬೊಮ್ಮಾಯಿ ಅವರು ಬರ್ಲಿ, ಬೊಮ್ಮಾಯಿ ಅವ್ರು ಕೇಳೋಣ. ಯಾಕೆ ಕೊಟ್ರಿ, ಏನ್ ಕೊಟ್ರಿ, ಯಾಕೆ ಸ್ಪೆಷಲ್ ಆಗಿ ಯಾಕೆ ಕೊಟ್ರಿ ಅಂತ ಕೇಳೋಣ ಅವ್ರಿಗೆ. ಅವರೇ ಕೊಟ್ಟಿರೋದಲ್ವಾ, ಅವ್ರನ್ನೇ ಕೇಳಿ, ಅವರೇ ಬರ್ಲಿ ಮಾಡುವ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬಯಸ್ಕೊಳಕ್ ರೆಡಿ, ನೀವು ಬೈಯಕ್ ರೆಡಿ ಇಲ್ಲ. ಈ ಕಾಲದಲ್ಲಿ ಏನಿದು ನಿಮ್ಮ ಬಜೆಟ್ ಅಲ್ಲಿ ಈ ತರ ದೇವಾಲಯಗಳಿಗೂ ಕೂಡ ಅನ್ಯಾಯ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 154 ಇರೋದ್ನ 30 ಕೋಟಿಗೆ ಇಳಿಸಿದ್ದೀರ. ಎರಡನೇದು, ಮತ್ತೆ ದೇವಾಲಯ ಮತ್ತು ಇದು ವಿಶೇಷ ಸಹಾಯಧನ, ಅದು ಬಿಡಿ. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನ ವೆಚ್ಚ ಮಾಡಿತ್ತು ನಮ್ಮ ಬಜೆಟ್ ಅಲ್ಲಿ. ಅದನ್ನ ನೀವು ಈಗ 17 ಕೋಟಿ ಇಟ್ಟಿದ್ದೀರ, ಅಂದ್ರೆ 90% ಡಿಸ್ಕೌಂಟ್. ಇದು ಹಿಂದೂಗಳ ಬಗ್ಗೆ ನಿಮಗಿರುವಂತ ಗೌರವ, ಪ್ರೀತಿ, ರಾಮ ಶಿವ ಎಲ್ಲ ಇದು. ಆಮೇಲೆ ವಕ್ಫ್ ಮಂಡಳಿಗೆ, ಅಧ್ಯಕ್ಷರೇ, ವಕ್ಫ್ ಮಂಡಳಿಗೆ 100 ಕೋಟಿ ಕೊಟ್ಟಿದ್ದಾರೆ. 100 ಕೋಟಿ ವಕ್ಫ್ ಮಂಡಳಿಗೆ. ನಾನು ಹಾಗೆ ಬರ್ತೀನಿ, ಒಂದೇ ನಿಮಿಷ ಇದು ಮುಗಿಸ್ಬಿಟ್ಟು, ಈಗ ಮುಗ್ದಾಯ್ತು, ಲಾಸ್ಟ್ ಇನ್ನೊಂದೇ ಪೇಜ್. ಓ ಹೌದಾ, ಬ್ರಾಹ್ಮಣರು ಪರಶುರಾಮ ಅರ್ಧಕ್ಕೇನೆ ನಿಲ್ಲಿಸ್ಬಿಟ್ಟು ಭುಜ ಇಲ್ಲ, ತಲೆ ಎಲ್ಲಿಗ್ ಹೋಗೋದು, ಎಲ್ಲಿಗ್ ಇಲ್ಲ, ಹೋಗ್ತೀರಾ ನೀವು? ಏನಿಲ್ಲ. ಆಯ್ತು, ಅದೇನ್ ಮಾಡಿದ್ರು ಮಾಡಿ ತನಿಖೆ, ನಾವೇನು ಅದಕ್ಕೇನು ಹೆದರಲ್ಲ, ಏನ್ ಬೇಕೋ ಮಾಡಿ. ಅನ್ಯಾಯ ಯಾರು ಮಾಡಿಲ್ಲ. ಆಯ್ತು, ತನಿಖೆ ಮಾಡಿ, ಅದ್ರಲ್ಲಿ ಯಾವ ಭ್ರಷ್ಟಾಚಾರ ತನಿಖೆ ಮಾಡಿ, ನಾವು ಅದಕ್ಕೆಲ್ಲ ಹೆದರಲ್ಲ. ಇದು ನಿಜವಾಗ್ಲೂ ನೀವು ದ್ವೇಷದ ರಾಜಕಾರಣ ಮಾಡ್ತೀರಾ ಅಂದ್ರೆ ನಮ್ದು ಏನು ಸಂಬಂಧ ಇಲ್ಲ. ನಿಲ್ಲಿಸ್ಬಿಟ್ಟು ಮುಕ್ತಾಯನ ಮಾಡಕ್ಕಾಗ್ದೇನೆ ನಾಚಿಕೇಡಿನ ಸಂಗತಿ ಮನೆ ಅಧ್ಯಕ್ಷ ನೋಡಿ, ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟರೆ ಚರ್ಚೆ ಮಾಡೋಣ. ಪರಶುರಾಮ ಚರ್ಚೆ ಮಾಡಕ್ ತಯಾರಿ. ಯಾರ ಕ್ಷೇತ್ರ ಅದು? ಯಾರು ಮಾಡಿದ್ರು ಅದು? ನಾನು ಸ್ವಾಗತ ಮಾಡ್ತೇನೆ. ಈ ರೀತಿಯ ಒಂದು ಅವಮಾನ ಮಾಡಿ ನಾನು ಸ್ವಾಗತ ಮಾಡ್ತೇನೆ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ಸ್ವಾಗತ ಮಾಡಕ್ ವಸ್ತುಸ್ಥಿತಿ ಹೇಳ್ತೀನಿ, ಸ್ವಾಗತ ಮಾಡ್ತೀನಿ. ಈಗ ನಿಮ್ದೇ ಸರ್ಕಾರ ಎನ್ಕ್ವೈರಿ ಕೊಟ್ಟಿದೆಯಲ್ಲ, ಎನ್ಕ್ವೈರಿ ಸಿದ್ಧ ಇದೆಯಲ್ಲ, ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧ ಇದೆಯಲ್ಲ, ನಿಮಗೆ ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ನೀವು ಎನ್ಕ್ವೈರಿ ಕೊಟ್ಟಂತ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀರಾ? ಚರ್ಚೆ ಮಾಡ್ಲಿಕ್ಕೆ ನಾನು ತಯಾರಿ. ಟೈಮ್ ಆಯ್ತಪ್ಪ, ನಮ್ಗೆ ಉತ್ತರ ಹೇಳ್ಬೇಕು. ಅರ್ಧಂಬರ್ಧ ಮಾತಾಡಬಾರ್ದು. ಚರ್ಚೆ ಮಾಡಬೇಕು, ಚರ್ಚೆ ಮಾಡೋಣ. ಏನ್ ತೊಂದ್ರೆ ಇಲ್ಲ, ಐ ಆಮ್ ರೆಡಿ. ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಆರಾಧನೆ ಯೋಜನೆ ಶುರುವಾಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ, ಆಯ್ತಾ? ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ. ಅವಾಗ ನಾವು ಶುರು ಮಾಡ್ಲಿಲ್ವಾ? ಅವಾಗೇನು ನಾವು ಓಟ್ಗೋಸ್ಕರ ಮಾಡಿದ್ವಾ? ಅದು ತಸ್ತೀಕಲ್ಲಿ ಇವತ್ತು ಮತ್ತು ನಮ್ಮ ಮುಜರಾಯಿ ಮಿನಿಸ್ಟರ್ ಇದ್ದಾರೆ ಇಲ್ಲಿ, ಅರ್ಚಕರಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ಬದುಕಿನಲ್ಲಿ ಅವರಿಗೆ ಭದ್ರತೆ ಕೊಡುವಂತ ಕ್ರಮ ತಗೊಂಡಿರ್ತಕ್ಕಂಥದ್ದು, ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗಾರೆಡ್ಡಿರವರು. ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೇನು ಅದು ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ವಾ? ದುಡ್ಡು ಇರ್ಲಿಕ್ಕೆ ಪಾಪ ಏನ್ ಮಾಡುವ ಮಾಡಿ ನೀವ್ ಮಾಡಕ್ಕಾಗ್ತಾ ನಿಮ್ಗೆ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಬಾರಿ ಸಿದ್ದರಾಮಯ್ಯ ಕೇಳಿ, ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು, ಅದು 24,000 ಇದ್ದದನ್ನ 36,000 ಮಾಡಿ, ಅದು 36,000 ಇದ್ದದನ್ನ 48,000 ಮಾಡುದು. 2 ಬಾರಿ ಹೆಚ್ಚು ಮಾಡ್ದ ನಾವು. ಅವಾಗ ಮಾಡಿದಾಗ ಅಂದ್ರೆ ಅದೇನ್ ತೋರ್ಸೋದು ಅಂತ ಹೇಳಿದ್ರೆ, ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ. ಧರ್ಮಕ್ಕೂ ರಾಜಕೀಯ ನೀವು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ನಮಗೂ ಅಷ್ಟೇ ಭಕ್ತಿ ಇದೆ, ನಿಮ್ಗೂ ಅಷ್ಟೇ ಭಕ್ತಿ ಇದೆ. ಆದ್ರೆ ನಿಮ್ಗೆ ಸ್ವಾರ್ಥ ಇದೆ, ನಿಮ್ಗೆ ಓಟ್ ಬೇಕು, ನಮ್ಗೆ ಅದರಿಂದ ಓಟ್ ಬೇಡ, ನಿಮ್ಗೆ ಅದರಿಂದ ಓಟ್ ಬೇಕು ಅಷ್ಟೇ. ಬಜೆಟ್ ದಾಗ ಇದಕ್ಕೆಲ್ಲ ಕಟ್ ಮಾಡ್ತಾರೆ. ಒಪ್ಪಿಗೆ ಕೊಡ್ಲಿಕ್ಕೆ ಯಾವ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಡ್ಲಿಕ್ಕೆ
ವಕ್ಫ್ ಕೊಡ್ಲಿಕ್ಕೆ ಯಾರಿಗೆ ಓಟ್ ಬೇಕಾ, ಯಾರಿಗೆ ಏನು ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಈಗ ವಫ್ಗೆ ಕೊಡಬಾರ್ದಂತ ಏನಾದ್ರು ಇದೆಯೇನಪ್ಪ? ವಫ್ಗೆ ಕೊಡಬಾರ್ದಂತ ಮಾಡಿ ದುಡ್ಡಿಟ್ಟಿದ್ದು ನಾನು ರಾಮಾಯಣ ಮ್ಯೂಸಿಯಂ ಮಾಡಬೇಕು. ಈ ಬಡ್ಜೆಟ್ ನಾವು ಹೇಳ್ತಾ ಇರೋದು, ಈ ಬಡ್ಜೆಟ್ ಅಲ್ಲಿ ಏನು ಅಂತ ಸನ್ಮಾನ್ಯ ಅಧ್ಯಕ್ಷರೇ, ಮ್ಯೂಸಿಯಂ ಮಾಡಿಲ್ಲ. ನಾವು 4 ವರ್ಷ ಏನು ಮಾಡಿಲ್ಲ. ಇವಾಗ ರಾಮನ ಹೆಸರಲ್ಲಿ ಅಷ್ಟೇ. ಸಂತೋಷ ಆಗ್ತಾ ಇದೆ. ಇಲ್ಲ, ಹೌದು, ನೋಡಿ ನೋಡಿ ನಾವು ಇರೋದನ್ನ ನಾವು ಇತಿಹಾಸ ಚೇಂಜ್ ಮಾಡಕ್ಕಾಗಲ್ಲ, ಕಲ್ಚರ್ ಚೇಂಜ್ ಮಾಡಕ್ಕಾಗಲ್ಲ. ಅದನ್ನು ನಾವು ಕಲೀಲಿಕ್ಕೆ ತಯಾರಿದ್ದೀವಿ, ಕಲ್ತಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡಕ್ ಹೋಗ್ತಾ ಇಲ್ಲ ನಾವು. ನಾನೇ ರಾಮಾಯಣ ಮ್ಯೂಸಿಯಂ ಅನೌನ್ಸ್ ಮಾಡಿ ಲ್ಯಾಂಡ್ ಅನ್ನ ನಾವು ಹಸ್ತಾಂತರ ಮಾಡಿ ರೊಕ್ಕ ಇಟ್ಟು ಹೋಗಿದ್ನಲ್ಲ, ಏನಾಯ್ತು ಸರ್? ಈಗ ನಾನೇ ಮಾತಾಡಲ್ಲ ಸಭಾಧ್ಯಕ್ಷರೇ, ತಸ್ತಿಕರಣ 2012ರಲ್ಲಿ ಅಲ್ಲ ಈಗ ಬಡ್ಜೆಟ್ ನಾನು ಮಾತಾಡ್ತಾ ಇರೋದು, ತಸ್ತಿಕ್ ಅಲ್ಲ. ತಸ್ತಿಕ್ ವಿಚಾರ ಬಂತಲ್ಲ, ಅದಕ್ಕೆ ಇಲ್ಲ ತಸ್ತಿಕ್ ನಾನು ಮಾತಾಡಿಲ್ಲ. ಅದು ಇವ್ರು ಯಾರೋ ಮಾತಾಡ್ತಾ ಇಲ್ಲ ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಬಡ್ಜೆಟ್ ಅಲ್ಲಿ ಹೇಳ್ತಾ ಇರೋದು. ಬಡ್ಜೆಟ್ ಅಲ್ಲಿ ಮತ್ತೆ ಆಮೇಲೆ ಸಭಾಧ್ಯಕ್ಷರೇ, ಈಗ ಡೌಟ್ ಇದ್ದಾಗ 600 ಕೋಟಿ ದೇವಸ್ಥಾನಗಳಿಗೆ ಮಠಗಳಿಗೆ ಅಂತ ಸ್ಯಾಂಕ್ಷನ್ ಮಾಡಿದ್ರು. 1 ಪೈಸಾ ಹಣನೂ ಬಿಡುಗಡೆ ಮಾಡಲಿಲ್ಲ. ನಾನು ಹೇಳ್ತೀನಿ ನೋಡಿ, 600 ಕೋಟಿ. ಆಮೇಲೆ 485 ಕೋಟಿ ಒಂದು ಮಾಡಿದ್ದಾರೆ. ಅದರಲ್ಲಿ ಅರ್ಧ ದುಡ್ಡು ಬಿಡುಗಡೆ ಮಾಡಿದಾರೆ, ಇನ್ನು ಅರ್ಧ ದುಡ್ಡು ಬಿಡುಗಡೆ ಮಾಡಿಲ್ಲ. ನೀವು ಅದನ್ನು ಮಾಡಿಲ್ಲ, 0 ಮಾಡಿದ್ದೀರಲ್ಲ, ಏನು ಇಲ್ಲ. ಅರ್ಧ ಬಿಡುಗಡೆ ಮಾಡಿದ್ದು ಇನ್ನು ಆದೇಶ ಆಯ್ತು, 1 ಪೈಸಾ ಬಿಡುಗಡೆ ಆಗಿಲ್ಲ. ಅರ್ಧ ಕೋಟಿ ಕೊಟ್ಟರೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಮಲಿಂಗಾರೆಡ್ಡಿ ಅವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಬೊಮ್ಮಾಯಿ ಅವರು 600 ಕೋಟಿ ಸ್ವಾಮೀಜಿ ಅವರೇ ಹೇಳಿದ್ರು, ಅನುದಾನಕ್ಕೆ ಹೇಳಿದ್ರು. ಮುಜರಾಯಿ ಸಚಿವರಲ್ಲಿರೋ ನೀವೇ ಮಾತಾಡ್ತೀರಾ? ನಾವು ದುಡ್ಡು ಕೊಡಬೇಕು, ಮುಜರಾಯಿ ಸಚಿವರ ನೀವು ಅದಕ್ಕೆ ಲಂಚ ಇಸ್ಕೊಂಡಿದ್ದಾರೆ ಸ್ವಾಮೀಜಿಗಳ ಹತ್ರ. ಹೌದು, ಅದಕ್ಕಿಂತ ತಲೆ ವಿಚಾರ ಏನಿದೆ? ಯಾರು ಇಸ್ಕೊಂಡಿದ್ದಾರೆ ಗೊತ್ತಾಗಿದೆಯಲ್ಲ. ಈಗ 40% ಯಾರು ಹೇಳಿದ್ರು? ನಾವ ಹೇಳಿದ್ರಿ. ಅವ್ರು ಅದು ವಾಪಸ್ 40% ಅಂತ ನಾವು ಹೇಳಿದ್ರು. ಈಗ ನಾವು ಹಿಂದೂ ವಿರೋಧಿ ಆಗಿದ್ದಿದ್ರೆ ನಮ್ಮ ಪಾರ್ಟಿಯವರು ಏನು ಹೇಳಿಲ್ಲ, ಲಂಚ ಇಸ್ಕೊಂಡಿದ್ದಾರೆ ಅಂತ. ನಿಮ್ ಪಾರ್ಟಿ ಹಾಸನದ ಅಧ್ಯಕ್ಷ ಶಿವರಾಮ್ ಅವರು ಹೇಳಿದ್ರು 50% ಲಂಚ ಇಸ್ಕೊಂತೀರ ಅಂತ. ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರ ನೀವು? ವೋಟ್ ಹಾಕಿರೋ ಹಿಂದೂ ವಿರೋಧಿ ಕ್ರಮ ತೆಗೆದುಕೊಂಡ್ರ ಅವ್ರ ಮೇಲೆ? ಬಿಡಿ, ಹಿಂದೂ ವಿರೋಧಿ ಆದ್ರೆ ನಮ್ಗೆ ವೋಟ್ ಹಾಕಿರೋರು ಕೂಡ ಹಿಂದೂ ವಿರೋಧಿ. ಸೊ ನಿಮ್ಮ ಪ್ರಕಾರ ಕರ್ನಾಟಕ ರಾಜ್ಯದ 47% ಜನ ಹಿಂದೂ ವಿರೋಧಿ. ನೀವೇ ಹಿಂದೂ ಗೊತ್ತಾಗ್ತದಲ್ಲ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರು ಪರ ಯಾರು ವಿರೋಧ ಅನ್ನೋದು ಗೊತ್ತಾಗ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಬೊಮ್ಮಾಯಿ ಅವರು 600 ಕೋಟಿ ಕೊಟ್ಟಿದ್ರು, ಅದರಲ್ಲಿ ಅರ್ಧ ಬಿಡುಗಡೆ ಮಾಡಿದ್ದಾರೆ ಅಂತ. 1 ಪೈಸಾನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರು. 1 ಪೈಸಾ ಬಿಡುಗಡೆ ಮಾಡಲಿಲ್ಲ. ಆದ್ರೆ 485 ಕೋಟಿ ಒಂದು ಬಿಡುಗಡೆ ಮಾಡಿದ್ರು, ಅದ್ರಲ್ಲಿ ಅರ್ಧ ಮಾಡಿದ್ರು, ಇನ್ನು ಅರ್ಧ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ಇರಪ್ಪ, ಒಂದೇ ನಿಮಿಷ. ನಾನು ದಾಖಲೆಯನ್ನ ತೆಗೆಸ್ಕೊಂಡು ನೋಡಿರೋದು. ಸಿಎಂ ಅವರ ವಿಶೇಷ ಸಹಾಯಧನ ಅನುದಾನ ಬಿಜೆಪಿ ಸರ್ಕಾರದಿಂದ 154.80 ಕೋಟಿ ವೆಚ್ಚ ಮಾಡಿತ್ತು ಅಂತ ಇರೋದು. ವೆಚ್ಚ ಮಾಡಿರೋದು, ಇಷ್ಟು ದುಡ್ಡು ವೆಚ್ಚ ಆಗಿರೋದು, ಬಿಡುಗಡೆ ಆಗಿರೋದಲ್ಲ, ವೆಚ್ಚ ಮಾಡಿರೋದನ್ನ ನಾನು ಹೇಳಿದ್ದೀನಿ. ಬಿಡುಗಡೆ ಜಾಸ್ತಿ, ಸ್ಯಾಂಕ್ಷನ್ ಜಾಸ್ತಿ ಕೊಟ್ಟಿರೋದು, ಇಷ್ಟು ವೆಚ್ಚ ಅಂತೂ ಮಾಡಿದಿರಿ. ಆದ್ರೆ ನೀವೇನ್ ಮಾಡಿದ್ರಿ? 30 ಕೋಟಿ ಇಟ್ಟಿದ್ದೀರ. 30 ಕೋಟಿ ಇಟ್ಟಿದ್ದೀರ ನೀವು. ತಾರತಮ್ಯ ಅಲ್ವಾ? ಮೋಸ ಅಲ್ವಾ? ಬೇಡ, ಅದಕ್ಕೆ ಬರ್ತಿನ್ನೋದು. ಮತ್ತು ದೇವಾಲಯ ಮತ್ತು ಇತರ, ತಾವು ಮಂತ್ರಿಗಳಿದ್ದೀರಾ, ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ 274 ಕೋಟಿ ವೆಚ್ಚ ಮಾಡಿತ್ತು. ನೀವು ಈಗ ಬಡ್ಜೆಟ್ ಅಲ್ಲಿ 17 ಕೋಟಿ ಇಟ್ಟಿದ್ದೀರಾ.
ಇದು ನಿಮ್ಮ ಹಿಂದೂಗಳ ಬಗ್ಗೆ ಇರುವಂಥ ಗೌರವನ ಇದು ಬಡ್ಜೆಟ್ ಪುಸ್ತಕದಲ್ಲಿ ನಾನು ಓದಿ ಹೇಳ್ತಾ ಇದ್ದೀನಿ, ಚೆಕ್ ಮಾಡಿ ರಾಮಲಿಂಗಾರೆಡ್ಡಿ ಅವರು, ಗೌರವಾನ್ವಿತ ರಾಮಲಿಂಗಾರೆಡ್ಡಿ ಅವರು. ನಮ್ಮ ಸರ್ಕಾರ 274 ಇಟ್ಟಿತ್ತು, ನೀವು 17 ಕೋಟಿಗೆ ತಂದಿದ್ದೀರ. ಬೊಮ್ಮಾಯಿ ಅವರು 485 ಕೋಟಿ ಬಿಡುಗಡೆ ಮಾಡಿದ್ದು ಬಜೆಟ್ ಅಲ್ಲಿ ಇರಲಿಲ್ಲ, ಆಮೇಲೆ ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ಟರು. ಮುಂದಕ್ಕೆ ನಮ್ಮ ಸಿಎಂ ಸ್ಪೆಷಲ್ ಗ್ರಾಂಟ್ ಕೊಡ್ತಾರೆ. ಈಗ ನಮ್ಮ ಕ್ಷೇತ್ರಕ್ಕೆ 2 ಕೋಟಿ ಕೊಟ್ಟಿದ್ದಾರೆ ಸ್ಪೆಷಲ್ ಗ್ರಾಂಟ್. ಪ್ರತಿಪಕ್ಷ ನಾಯಕರೇ ಸ್ವಲ್ಪ ಬೇಗ ಮುಗಿಸಿ. ಕೌಜಲ್ಯಗೆ ನೀವು ಕಂಟಿನ್ಯೂ ಮಾಡಿ, ನಾವು ಗುಡಿಗಳು ಕೊಟ್ಟಿವಿ, ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಹಾಗೆ ಬರ್ತಾ ಇದ್ರೆ ಹಿಂದೂ ರುದ್ರಭೂಮಿಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ನಮ್ಮ ಸರ್ಕಾರ 24.7 ಕೋಟಿ ಖರ್ಚು ಮಾಡಿದ್ರಿ. 24.7 ಕೋಟಿ ವೆಚ್ಚ ಮಾಡಿತ್ತು. ಆದರೆ ನಮ್ಮ ಈಗ ಸಿದ್ದರಾಮಯ್ಯನವರ ಬಡ್ಜೆಟ್ಟಲ್ಲಿ 10 ಕೋಟಿ ಇಟ್ಟಿದ್ದೀರ. ವಕ್ಫ್ ಮಂಡಳಿಗೆ 100 ಕೋಟಿ ಬಿಡುಗಡೆ ಮಾಡಿದ್ದೀರ. ಈಗ ಹೇಳಿ ಯಾರು ಹೇಳಿ? ಈಗ ನೀವು ಸ್ಮಶಾನಕ್ಕೆ ಒಂದು ಊರಲ್ಲಿ, ಈಗ ಮೊನ್ನೆ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೂ ಕೂಡ ಹೈಕೋರ್ಟ್ ನಮಗೆ 4-5 ಸಾರಿ ಚೀಮಾರಿ ಹಾಕಿದ್ರು. ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಸ್ಮಶಾನ ಇರಬೇಕು ಅಂತೇಳಿ 6 ತಿಂಗಳು ಟೈಮ್ ಕೊಟ್ಟು ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ, ಇನ್ನೊಂದು 6 ತಿಂಗಳು ಕೊಡಿ ಅಂತ. ಒಂದು ನಿಮಗೂ ಗೊತ್ತಿದೆ, ಹಳ್ಳಿಗಳ ಕಡೆ ಇವತ್ತು ಬೆಲೆಗಳೇನು ಜಾಸ್ತಿ ಆಗಿದೆ. ಒಂದೊಂದು ಎಕರೆ ತಗೊಬೇಕಾದ್ರೆ 30-40 ಲಕ್ಷ ಹೇಳ್ತಾರೆ. ಹಾಂ, ಕೆಲವು ಕಡೆ ಕೋಟಿ ಏನು ಇನ್ನೂ ಜಾಸ್ತಿನೇ ಇದೆ. ನೀವು 10 ಕೋಟಿ ಕೊಟ್ರೆ ಒಂದು ತಾಲೂಕಿಗೂ ಆಗಲ್ಲ. 10 ಕೋಟಿ ಒಂದು ತಾಲೂಕಿಗೂ ಆಗಲ್ಲ. ಇನ್ನು 224 ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಡ್ತೀರಾ ನೀವು? ವಕ್ಫ್ ಬೋರ್ಡ್ಗೆ 100 ಕೋಟಿ ಕೊಟ್ಟಿದ್ರ, ನಾನು ಬೇಡ ಅಂತ ಹೇಳಲ್ಲ, ಕೊಡಿ 100 ಕೋಟಿ ಕೊಡಿ, ಅವರು ನಮ್ಮ ಸಮಾಜದವರೇ, ಕೊಡಿ. ಇಲ್ಲಿ ಯಾಕೆ 10 ಕೋಟಿ? ಅಲ್ಲಿ 100 ಕೋಟಿ, ಇಲ್ಲಿ 10 ಕೋಟಿ. ನೆನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ನಮ್ಮ ಚಿಂತಾಮಣಿ ಬಂದಾಗ ಸ್ಥಾಪನೆ ಮಾಡೋದಕ್ಕೆ 4 ಕೋಟಿ ರೂಪಾಯಿಗೆ 136 ಕೋಟಿ ಕೊಟ್ಟಿದ್ದೀವಿ. ಕ್ಯಾಬಿನೆಟ್ ಪಾಸ್ ಆಗಿದೆ, ಆರ್ಡರ್ ಆಗಿದೆ. ದಯವಿಟ್ಟು ಇದು ನೀವು ಮಾಡಿದ್ರಾ? ನೀನು ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರಾ? ಎಜುಕೇಶನ್ ಏನಾನ ಇದ್ರೆ ಕೂತ್ಕೋ. ನಾನು ಇದನ್ನ ಕೇಳ್ತಾ ಇರೋದು. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಬಿಲ್ ಮಾಡೋವಾಗ ಅವ್ರದ್ದೆಲ್ಲ ಬಿಲ್ ಪಾಸ್ ಮಾಡಿಕೊಟ್ರೆ ನೀವು ನಮ್ಗೆ ಅಭಿನಂದನೆ ಸಲ್ಲಿಸ್ತೀರಿ, ಅಷ್ಟೇ ನಮ್ಮ ಗ್ಯಾರಂಟಿ ಅಷ್ಟೇ. ಅವ್ರಿಗೇನೇನೋ ಗ್ಯಾರಂಟಿ ಇದೆ, ನಮ್ಗೆ ಬಿಲ್ ಮಾಡಿಕೊಟ್ಟಿದ್ದಕ್ಕೆ ಒಂದು ಗ್ಯಾರಂಟಿ ಅಷ್ಟೇ, ಏನೋ ತಿಂಡಿ ಕೊಡಿಸ್ತೀರಿ ಅಷ್ಟು ಬಿಟ್ಟರೆ ಇನ್ನೇನು ಗ್ಯಾರಂಟಿ ಇಲ್ಲ. ಮಾತಾಡೋವಾಗ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ರು, ದೇವಸ್ಥಾನದ ಆಸ್ತಿಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತೈತೆ ಅಂತ. ಬೆಂಗಳೂರಲ್ಲೇ ನೀವು ಲೆಕ್ಕ ಹಾಕಿದ್ರೆ 1,00,000 ಕೋಟಿಗೂ ಜಾಸ್ತಿ ಆಗ್ತೈತೆ, ಅಷ್ಟು ಜಮೀನಿದೆ. ಮೊನ್ನೆನೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ನಮ್ಮೂರಲ್ಲೇ ಯಾರಿಗೋ ಲೀಸ್ ಕೊಟ್ಬಿಟ್ಟಿದ್ರು ಹಿಂದೆ ಸರ್ಕಾರ ಇದ್ದಾಗ, ಬೇರೆ ಹೆಸರು ಹೇಳೋದು ಬೇಡ, ಯಾಕಿಲ್ಲ, ಅವ್ರು ಬದುಕಿಲ್ಲ. ಲೀಸ್ ಕೊಟ್ಬಿಟ್ಟಿದ್ರು ಸುಮಾರು 2 ಎಕರೆ ಜಮೀನು. ಅದ್ರ ಬೆಲೆ ಸುಮಾರು 400-500 ಕೋಟಿ. ಲೀಸ್ಗೆ ಎಷ್ಟು ಕೊಟ್ಟಿದ್ರು? 1 ಲಕ್ಷ 2 ಲಕ್ಷ ಲೀಸ್. 400 ಕೋಟಿ ಬೆಲೆ ಬಾಳೋದು. ಬೆಂಗಳೂರು ಸಿಟಿ ಒಳಗೆ ನಾನು ಹೇಳ್ತಾ ಇರೋದು, ಗೋಕುಲ, ಯಶವಂತಪುರದ ಹತ್ರ ಇರೋ ಗೋಕುಲದಲ್ಲಿ. ಅದನ್ನ ರಕ್ಷಣೆ ಮಾಡಬಾರ್ದ ನೀವು? ನಾನು ಒಂದು ಎಕ್ಸಾಂಪಲ್ ಕೇಳಿದೆ, ಈ ತರ 100 ಇದೆ, ಅದು ಕಾಂಪೌಂಡ್ ಆಗಕ್ಕಾದ್ರೂ ದುಡ್ಡು ಬೇಕಲ್ಲ ನಿಮಗೆ. ಕಾಂಪೌಂಡ್ ಈ ಕೋಟಿ ಬೆಲೆನ ನೀವು ಮಾರಕ್ಕಾಗಲ್ಲ, ಉಳಿಸ್ಕೊಂಡೇ ಬೇಕು ಇದನ್ನ. ಇದು ಸಮಾಜದ ಆಸ್ತಿ, ಇದು ಸರ್ಕಾರದ ಆಸ್ತಿ. ನೀವು ಉಳಿಸ್ಕೊಳಕ್ಕೆ ದುಡ್ಡೇ ಇಲ್ಲ. 10 ಕೋಟಿ ಮಶಾಣಕ್ಕೆ ಇಟ್ಟಿದ್ದೀರ ಅಷ್ಟೇ. ದೇವಸ್ಥಾನಗಳಿಗೆ ಎಷ್ಟು ಇಟ್ಟಿದ್ದೀರಿ ಹೇಳಿ? ಇವೆಲ್ಲ ಉಳಿಸ್ಕೊಬೋದು. ಅಟ್ಲೀಸ್ಟ್ ನಾನು ಹೇಳೋದು, ನನಗೆ ಗೊತ್ತಿಲ್ಲ, ಹರಾಜು ಹಾಕ್ಬೋದೋ ಏನೋ ಗೊತ್ತಿಲ್ಲ. ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ಸರ್ಕಾರ ಏನಾನ ಮಾಡಿ ಬೇರೆದ್ರಲ್ಲ ಹರಾಜು ಹಾಕಿ ನೀವು ಇದು ಮಾಡಿ. ನಾನು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಅಧ್ಯಕ್ಷರೇ ಇದೇ ಸಮಸ್ಯೆ ಆಯಿತು. ಸರ್ಕಾರಿ ಜಮೀನುಗಳ ಬೇರೆಯವ್ರಿಗೆ ಹರಾಜು ಹಾಕಕ್ಕೆ ಹೋದ್ರು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ದಯವಿಟ್ಟು ಹರಾಜು ಹಾಕಂಗಿದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೊಡಿ. ಅವಾಗ ಲಾಭದಲ್ಲಿತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಲಾಭ ಆಯಿತು, 1-1.5 ಕೋಟಿ ಲಾಭ ಆಯಿತು ಅವಾಗ. ನಾನು ಏನೇನು ಸರ್ಕಾರಿ ಜಮೀನು ಹರಾಜು ಹಾಕಿದ್ರು ಅಷ್ಟು ಜಮೀನನ್ನು ನಾವು ತೊಗೊಂಡ್ರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ನಮಗೇನು ಅವಶ್ಯಕತೆ ಇರಲಿಲ್ಲ, ಮುಂದೆ ಬೆಲೆ ಬಾಳ್ತೈತೆ ಅಂತೇಳಿ ತಗೊಂಡಿದ್ರಿ. ಇದು ಇವಾಗ ಅದು 100 ಪಟ್ಟು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಲೆ. 1200 ಎಕರೆ ನಾನು ಮಾಡಿದ್ದೀನಿ.
ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಇಷ್ಟೊತ್ತಿಗೇನೆ ಹೊಟ್ಟಿರೋದು. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವ್ರ ಸೇಫ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. 1200 ಎಕರೆ ಬೆಂಗಳೂರು ಸಿಟಿ ಒಳಗಡೆ ಅವತ್ತು ಹರಾಜು ಹಾಕಿ ಯಾವನೋ ತಗೊಂಡೋಗಿದ್ರೆ ಹೋಗ್ಬಿಡೋದು. ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಉಳಿಸಿದ್ದೀನಿ ನಾನು ಅವತ್ತು. ಇಲಾಖೆಗೆ ಏನು ಪ್ರಾವಿಷನ್ ಇರಲಿಲ್ಲ, ಸ್ಪೆಷಲ್ ಪ್ರಾವಿಷನ್ ತಗೊಂಡು ಅಷ್ಟು ಜಮೀನನ್ನ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಗೆ ತಗೊಂಡಿದ್ದೀರಿ. ಇವತ್ತು ಉಳಿದಿದೆ, ಅಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಬಸ್ ಸ್ಟ್ಯಾಂಡ್ ಮಾಡ್ಬೋದು ಅಥವಾ ಲೇಬರ್ ಶೆಡ್ಗಳು ಕಟ್ಬೋದು ಅವ್ರಿಗೆ.